ರಸಗೊಬ್ಬರ, ಪಶು ಆಹಾರ ಸೇರಿದಂತೆ ರೈತರಿಗೆ ಬೇಕಾದ ಸೌಲಭ್ಯಗಳನ್ನು ಸಮರ್ಪಕವಾಗಿ ಪೂರೈಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಾಗೇಂದ್ರ ತಿಳಿಸಿದರು. ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿ ವಿವಿಧೇಶ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರೈತರ ಜೀವನಾಡಿಯಾಗಿರುವ ಸಹಕಾರ ಸಂಘವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಲು ಪ್ರಾಮಾಣಿಕವಾಗಿ ಶ್ರಮಿಸಲಾಗುವುದು ಎಂದರು. ಸುಸ್ತಿಯಾಗಿರುವ ಹಣವನ್ನು ಮರುಪಾವತಿಸಲು ಶ್ರಮಿಸಲಾಗುವುದು. ಜೊತೆಗೆ ಹಿಂದಿನ ಅವಧಿಯನ್ನೇ ಮುಂಗಡವಾಗಿ ನೀಡಿರುವ ಹಣವನ್ನು ವಾಪಸ್ ಮಾಡುವಂತೆ ಕಾಲಮಿತಿ ನೀಡಲಾಗಿದ್ದು, ಸಮಯಕ್ಕೆ ಸರಿಯಾಗಿ ಹಣ ಕಟ್ಟದಿದ್ದರೆ ಅಂತವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ನಾವು ಬಂದ ತಕ್ಷಣನೇ ನಮ್ಮ ಸಂಘಕ್ಕೆ ನಾನು ಬಂದ ತಕ್ಷಣದಿಂದಲೇ ನಾವು ಯಾರಿಗೆ ಅಮೌಂಟ್ ಗೊಬ್ಬರದವ್ರದ್ದು ಬಾಕಿ ಕೊಡಬೇಕು, ನಮಗೆ ಸಂಘದಿಂದ ಬರಬೇಕಾದಂಥ ಬಾಕಿಗಳು ಯಾವಿವೆ ಅನ್ನುವಂಥದ್ದನ್ನ ನಾನು ಫಸ್ಟ್ ಮೀಟಿಂಗ್ನಲ್ಲಿ ಅದನ್ನು ನೋಡಿದೆ. ಹಾಗಾದಾಗ ಇದರಲ್ಲಿ ಡೈರೆಕ್ಟರ್ಗಳು ಗೊಬ್ಬರದ ಮುಂಗಡ ತಗೊಂಡವರಲ್ಲ, ನಿಮಗೆ ಕೊಡು ಪ್ರಾವಿಷನ್ ಇದೆಯಾ ಅಂತ ಕೇಳಿದೆ. ನಾನು ಇಲ್ಲ, ಮತ್ತೆ ಹೆಂಗ್ ಕೊಟ್ರಿ ಅಂತ ಕೇಳಿದೆ. ಕೊಟ್ಮೇಲೆ ಆಯ್ತು. ಈಗ ಕೊಟ್ಮೇಲೆ ಈ ಸಂಘಕ್ಕೆ ಅವರಿಂದ ಯಾವ ಉಸುಲಾತಿ ಕ್ರಮನ ಕೈಗೊಂಡಿದ್ದೀರಿ ಅಂತ ನಾನೇ ಕೇಳಿದೆ. ಆಯ್ತು ಅಂದ್ರು. ಹಂಗಿದ್ಮೇಲೆ ಈಗ ನಾವು ಬಂದ್ಮೇಲೆ ಏನ್ ಮಾಡಿದೀವಿ ಅಂದ್ರೆ ಅವ್ರಿಗೆ ನೋಟಿಸ್ ಕೊಟ್ಟಿದೀವಿ, ವಿತ್ ಟೈಮ್ನು ಕೊಟ್ಟಿದೀವಿ. ಆ ಟೈಮ್ನೊಳಗೆ ಅವ್ರು ಏನಾರ ಕಟ್ಲಿಲ್ಲ ಅಂದ್ರೆ ನಾವೇ ಅದ್ರ ಮೇಲೆ ಕಾನೂನಿನಲ್ಲಿ ಏನ್ ಅವಕಾಶ ಇದೆ ಕ್ರಮ ಕೈಗೊಳ್ತೀವಿ, ಅದ್ರಲ್ಲಿ ಮುಲಾಜೆ ಇಲ್ಲ. ಸಹಕಾರ ಸಂಘದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಮಹದೇವಮ್ಮ ಹಾಗೂ ಕಾಳಪ್ಪ ಅವರಿಗೆ ಆರೋಗ್ಯ ವೆಚ್ಚಕ್ಕಾಗಿ ಧನ ಸಹಾಯ ಮಾಡುವುದರ ಮೂಲಕ ಅಭಿನಂದಿಸಿ ಗೌರವಿಸಲಾಯಿತು. ಕಾರ್ಯದರ್ಶಿ ರಮೇಶ್ ಜಮಾ ಖರ್ಚುಗಳ ಬಗ್ಗೆ ಸಭೆಗೆ ಮಾಹಿತಿ ನೀಡಿದರು. ವಿವಿಧ ವಿಷಯಗಳ ಬಗ್ಗೆ ಷೇರುದಾರರು ಚರ್ಚಿಸಿದರು. ಈಗ ನಾನು ಅವರ ಅವಧಿಲೇ ಕೊಟ್ಟಿದ್ರು ರೆಸಲ್ಯೂಷನ್, ಅವ್ರ ಅವಧಿಯಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಆ ಕೊಟ್ಟಿರ್ತಕ್ಕಂಥ ದುಡ್ಡನ್ನ ಮತ್ತೆ ನಾನು ಅದಕ್ಕೆ ಆಡಿಟ್ ಹುಡುದಲ್ಲಿ ಏನದೆ ಅಂತ ಹೇಳ್ಬಿಡ್ತೀನಿ. ಈಗ ಆಡಳಿತ ಮಂಡದು ಏನ ಆಯ್ತು, ಏನ್ ಬೇಕಾದ್ರೂ ನಾಲ್ಕು ಕೊಡ್ತೀವಿ ಬಿಡ್ರಿ. ಈಗ ಬಡ್ಡಿಗ ಸಭೆಯಲ್ಲಿ ಉಪಾಧ್ಯಕ್ಷ ಮರಿಸ್ವಾಮಿ, ನಿರ್ದೇಶಕರಾದ ಅಂಕಿಗೌಡ, ಚಿಕ್ಕತಾಯಮ್ಮ, ತಾಯಮ್ಮ, ಪುಟ್ಟಸ್ವಾಮಿ, ಪುಟ್ಟಗೌಡ, ನಿಂಗಮ್ಮ, ಬಸವರಾಜು, ರಂಜಿತ್, ಲಿಂಗರಾಜು ಸೇರಿದಂತೆ ಇತರರು ಇದ್ದರು.